ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡೋ ಮಲ್ಲಿಗೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಒಂದು ಲೈಕ್ ಕೊಡಿ. ಅಭಿ ಸ್ವರ ಸಿಕ್ತಿದ್ದಾಳೆ, ಆದರೆ ಏನಕ್ಕೆ ಬಂದಿದ್ದಾಳೆ ಅಂತ ಗೊತ್ತಿಲ್ಲ. ಹಾಸನಲ್ಲಿ ಹೋಗಿ ಹುಡುಕಿ ಬಂದಿದ್ದೀನಿ, ಆದರೆ ಸಿಕ್ಕಿಲ್ಲ ಅವಳು. ಇವಾಗ ಇಲ್ಲಿ ಚಾಮಂತಿ ಮನೆ ಒಟ್ಟಿಗೆ ಇದ್ದಾರೆ ಅಂತ ಕಾಣುತ್ತೆ, ಅವಳು ಇವಳು. ಆದರೆ ಚಾಮಂತಿ ಹೇಳ್ತಾ ಇಲ್ಲ ಒಟ್ಟಿಗೆ ಇದ್ದೀವಿ ಅಂತೇಳಿ. ಆದರೆ ಹೇಗೆ ಅಂಥೇಳಿ ವಿಚಾರಿಸ್ತಾ ಇರ್ತಾನೆ ಕರೆದು. ಆವಾಗ ಇವಳು ಅದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇರ್ತಾಳೆ ಚಾಮಂತಿ. ತಿಳ್ಕೊಂಡು ಇನ್ನೇನು ಹೇಳಬೇಕು, ಸ್ವರ ನಮ್ಮನೆಯಲ್ಲೇ ಇದ್ದಾಳೆ, ನನ್ನ ಜೊತೆಗೆ ಇದ್ದಾಳೆ ಅಂತ ಹೇಳಬೇಕು ಅನ್ನೋಷ್ಟರೊಳಗೆ ಫೋನ್ ಕಾಲ್ ಬಂದುಬಿಡುತ್ತೆ. ಇಲ್ಲ ಅಂದಿದ್ರೆ ಹೇಳ್ಬಿಟ್ಟಿರೋಳು. ಈ ಕಡೆ ಇವಳು ಪರದಾಡ್ತಾ ಇದ್ದಾಳೆ ಝಾನ್ಸಿ ಎಲ್ಲ ಕಡೆನೂ ಹೋಗೋದು, ಆ ಕಡೆ ಅವನಿಗೆ ಫೋನ್ ಮಾಡೋದು. ಚಾಮಂತಿನ ಹಾಳು ಮಾಡುವಂತ ಬಿಟ್ಟಿದ್ದಾಳಲ್ಲ, ಜಯಕೃಷ್ಣಂಗೆ ಫೋನ್ ಮಾಡೋದು. ಫೋನ್ ಮಾಡಿ ಅವಳನ್ನು ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಹಾಳು ಮಾಡುವಂತ ಹೇಳಿದ್ದೆ. ಫಾರ್ಮ್ ಹೌಸ್ ಕೀ ಕೊಟ್ಟಿದ್ದೆ, ಆದರೆ ನೀನು ಕರ್ಕೊಂಡು ಹೋಗಿಲ್ಲ, ಏನೂ ಮಾಡಿಲ್ಲ, ನಿನ್ನ ಕೆಲಸ ತೆಗೆದು ಬಿಡ್ತೀನಿ, ಹಾಗೆ ಹೀಗೆ ಅಂತ. ಅಂದರೆ ಅವಳು ಫುಲ್ಲು ಲೈಫಲ್ಲಿ ಪ್ರೆಗ್ನೆಂಟಾಗಿ ಸಫರ್ ಪಡಬೇಕು, ಆ ಥರ ಮಾಡಬೇಕು ಅಂತ ಹೇಳಿರ್ತಾಳೆ. ಈ ಕಡೆ ಇವಳು ಸ್ವರ ಫೋಟೋ ನೋಡಿಕೊಂಡು ಟೀ ಕುಡ್ಕೊಂಡು ಇವಳು ಬೇರೆ ಇಲ್ಲಿ ಈ ಥರ ಉತ್ತರ ಆಡ್ತಿರ್ತಾಳೆ. ಇನ್ನು ಈ ಝಾನ್ಸಿ ದೇವಸ್ಥಾನಕ್ಕೆ ಹೋಗಿ, ಸ್ವರನು ಫಸ್ಟೇ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ 101 ತೆಂಗಿನಕಾಯಿ ತೊಗೊಂಡು, ಇನ್ನೇನು ಅಭಿ ಸಿಕ್ಕೇ ಬಿಟ್ಟ ಅನ್ನಂಗೆ ಇವಳು ತೆಂಗಿನಕಾಯಿ ಹೊಡಿತಾ ಇರ್ತಾಳೆ. ಅದನ್ನು ನೋಡಿದವಳು ಝಾನ್ಸಿ ಕೇಳ್ತಾಳೆ, ಅದೇನು ಶಬ್ದ ಬರ್ತಾ ಇದೆಯಲ್ಲ ಅಂತೇಳಿ. ಯಾರೋ ತೆಂಗಿನಕಾಯಿ ತೊಗೊಂಡು ಏನೋ ಅವ್ರ ಯಜಮಾನರು ಹತ್ರ ಆಗ್ತಿದ್ದಾರಂತೆ, ಅದಕ್ಕೇ ತೆಂಗಿನಕಾಯಿ ತೊಗೊಂಡು ತುಂಬ ವರ್ಷಗಳು ದೂರ ಇದ್ರಂತೆ, ಈಗ ಹತ್ರ ಆದ್ರಂತೆ, ಅದಕ್ಕೆ ತೆಂಗಿನಕಾಯಿ ತೊಗೊಂಡು ಹೊಡಿತಾ ಇದ್ದಾರಮ್ಮ ಅಂತ ಹೇಳ್ತಾನೆ. ಆವಾಗ ಹೌದಾ, ನೋಡೋಣ, ವಿಚಾರಿಸ್ತೀನಿ ನಾನು ಅಂತ ಆ ಕಡೆ ಹೋಗ್ತಾಳೆ. ಹೋಗಿ ಅಲ್ಲಿ ನೋಡ್ತಾಳೆ ಸ್ವರನೇ ಅಂದಾಗ ಇವಳಿಗೆ ಒಂಥರ ಭೂಮಿನೇ ಕುಸಿದೋದಂಗೆ ಆಗ್ಬಿಡುತ್ತೆ. ಇದೇನಪ್ಪ, ನಾನು ಅಂದ್ಕೊಳ್ಳೋದೆ ಒಂದು, ಇವಳು ಈ ಥರ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಹೊಡೆದ ತಕ್ಷಣ ಮುಖಕ್ಕೆ ಆರುತ್ತೆ ಅಂತ ಕೈ ಅಡ್ಡ ಕೊಡ್ತಾಳೆ. ಅಡ್ಡ ಕೊಟ್ಬಿಟ್ಟು ಪುರೋಹಿತರು ಅಲ್ಲಿ ಬರ್ತಾರೆ. ಪುರೋಹಿತರನ್ನು ಇವಳು ವಿಚಾರಿಸ್ತಿರ್ತಾಳೆ, ಈ ತೆಂಗಿನಕಾಯಿ ಹೊಡೆಯೋದ್ರಿಂದ ಏನು ಪುಣ್ಯ ಬರುತ್ತೆ ಅಂತೇಳ್ಬಿಟ್ಟು. ಅಂದ್ಕೊಂಡಿದ್ದು ಆಗುತ್ತಮ್ಮ, ಅದಕ್ಕೇ ಹೊಡಿತಾರೆ ತೆಂಗಿನಕಾಯಿ, 101, 1001 ಹಿಂಗೆಲ್ಲ ಅರಿಕೆ ಮಾಡ್ಕೊಂಡಿರ್ತಾರೆ, ತಗೊಂಡು ಹೊಡಿತಾರೆ ಕಣಮ್ಮ ಅಂತ ಹೇಳ್ತಾನೆ. ಆಮೇಲೆ ಅವಳು ನಾನು ಮಾಡ್ಕೊಂಡು ಹೋಗಬೇಕು, ನನ್ನ ಗಂಡ ಕೈ ಬಿಟ್ಟು ಹೋಗ್ದಂಗೆ ನನ್ನ ಜೊತೆಗೆ ಇರಬೇಕು ಅಂತ ನಾನು ಮಾಡ್ಕೋಬೇಕು ಅಂತ ಅವಳು ಮನಸ್ಸಲ್ಲಿ ಪುರೋಹಿತರಿಗೆ ಹೇಳಿ ಮಾಡ್ಕೋಬೇಕು ಅಂತ ಅವಳು ಅಂದ್ಕೊಂಡಿದ್ದಾಳೆ. ಅದಕ್ಕಿಂತ ಮುಂಚೆನೇ ಸ್ವರನೇ ಹೊಡೆದ್ಬಿಟ್ಲಲ್ಲ ಅಂತ ಇವಳಿಗೆ ಅಲ್ಲೂ ಉರಿ ಕಿತ್ಕೋತಾ ಇರುತ್ತೆ. ಈ ಕಡೆ ಬಂದು ಚಾಮಂತಿನ ಕೃಷ್ಣ ಕರ್ಕೊಂಡು ಹೋಗಿದ್ದಾನೆ. ಅವಳು ಹೇಳ್ಬಿಟ್ಲಲ್ಲ ಇವತ್ತು, ನೀನೇನಾರ ಕರ್ಕೊಂಡೋಗಿ ಅವಳನ್ನ ಹಾಳು ಮಾಡಲೇಬೇಕು ಅಂತೇಳಿ, ಹಾಗಾಗಿ ಕರ್ಕೊಂಡೋಗಿದ್ದಾನೆ. ಫಾರ್ಮ್ ಹೌಸಿಗೆ ಹೋಗೋಣ ಇವತ್ತು, ನಾನು ಹೋದರೆ 3 ದಿನ ಅಲ್ಲೇ ಉಳ್ಕೊಳ್ತೀನಿ, ಆಮೇಲೇ ಬರೋದು ಅಂತ ಹೇಳ್ತಾನೆ. ಆವಾಗ ನಾವು 3 ದಿನ ಉಳ್ಕೋಬೇಕಾ ಅಲ್ಲಿ ಅಂತ ಕೇಳ್ತಾಳೆ ಚಾಮಂತಿ. ಇಲ್ಲ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಮಾತಾಡಿಬಿಟ್ಟು ಬಂದುಬಿಡೋಣ ವಾಪಸ್ಸು ಅಂತ ಹೇಳಿರ್ತಾನೆ. ಸರಿ, ಹೋಗ್ತಾ ಇರ್ತಾರೆ. ಕಲ್ ರೋಡಲ್ಲಿ ಬೈಕ್ ಹೋಗ್ಬೇಕಾದ್ರೆ ಕುಟು ಅಂತಿರುತ್ತೆ. ಬಿದ್ದುಬಿಟ್ರೆ ಆಮೇಲೆ ಅಂತೇಳ್ಬಿಟ್ಟು ಚಾಮು ಬೈಕು ಸರಿಯಾಗಿ ಹೋಗಲ್ಲ, ಅದಕ್ಕೇ ಇಲ್ಲಿ ಕಲ್ಲು ಬರಿಯಾ, ರೋಡ್ ಸರಿ ಇಲ್ಲ, ನಿನ್ನ ಭುಜದ ಮೇಲೆ ಕೈ ಹಾಕ್ಕೊಂಡ್ರೆ ನನಗೆ ಸಲೀಸಾಗ್ಬಿಡುತ್ತೆ ಹೋಗೋಕ್ಕೆ ಅಂತಾನೆ. ಹೌದಾ, ನಾನು ಅಷ್ಟು ಬೇಗ ಬಿದ್ದೋಗಲ್ಲ ಅಂತಾಳೆ. ಸರಿ ಆಯಿತು ಅಂತೇಳಿ ಸುಮ್ಮನಾಗ್ತಾನೆ. ಸರಿ, ಭುಜದ ಮೇಲೆ ಕೈ ಹಾಕ್ಕೊಂಡ್ರೆ ನಿಮಗೆ ಧೈರ್ಯ ಬರುತ್ತೆ ಅಂದರೆ ಹಾಕೋತೀನಿ, ನೀನು ಧೈರ್ಯ ಮಾಡ್ಕೊಳ್ತೀಯ ಅಂದರೆ ಹಾಕ್ಕೊಳ್ತೀನಿ ಅಂತ ಭುಜದ ಮೇಲೆ ಕೈ ಹಾಕೋತಾಳೆ. ಆಮೇಲೆ ಅಲ್ಲಿ ಹೋಗ್ತಾ ಇರ್ತಾರೆ. ಆಲ್ಮೋಸ್ಟು ಫಾರ್ಮ್ ಹೌಸಿಗೆ ತಲುಪ್ತಾರೆ ಬೈಕಲ್ಲಿ ಹೋಗಿ. ತಲುಪಿ ಇನ್ನೇನು ಫಾರ್ಮ್ ಹೌಸ್ ಒಳಗೆ ಹೋಗಬೇಕು. ಅಷ್ಟೊತ್ತಿಗೆ ಎಲ್ಲ ವೀಕ್ಷಣೆ ಮಾಡಬೇಕು, ಸೈಟ್ ವಿಸಿಟ್ ಕೊಡಬೇಕು. ಅಲ್ಲಿ ಆ ಥರ ಸೈಟ್ಗಳನ್ನೆಲ್ಲ ಸೇಲ್ ಮಾಡಿದ್ರೆ ನಿನ್ನ ಮುಖಲಕ್ಷಣ, ನಿನ್ನ ಚಿನ್ನದ ಲೆಗ್ಗು ಚೆನ್ನಾಗಿದೆ, ಹಾಗಾಗಿ ಎಲ್ಲ ಕಡೆ ನಾವು ಕೊಂಡ್ಕೊಂಡವೆಲ್ಲ ಎಲ್ಲವೂ ಸೈಟ್ಗಳು ಬೇಗ ಸೇಲ್ ಆಗ್ತಿದ್ದಾವೆ, ತುಂಬ ಬೇಗ ಆಗೋಗ್ತಾಯಿದೆ ಕೆಲಸ ಎಲ್ಲ ಅಂತೆಲ್ಲ ಹೇಳ್ತಾನೆ.
ಅವಳು ನಗಾಡ್ತಾಳೆ ಅಷ್ಟೇ. ಹೌದಾ, ನನ್ನ ಕಾಲು ಅಷ್ಟೊಂದು ಅದೃಷ್ಟವಂತ ಕಾಲುಗಳ ಅಂತ ಹೇಳ್ಬಿಟ್ಟು ನಗ್ತಾಳೆ ಅಷ್ಟೇ. ಆಮೇಲೆ ಹೀಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಅಭಿ ಯೋಚನೆ ಮಾಡ್ತಿರ್ತಾನೆ ಕೂತ್ಕೊಂಡು, ಸ್ವರ ಹಾಸನಿಂದ ಯಾಕೆ ಬೆಂಗಳೂರಿಗೆ ಬಂದು ಎಲ್ಲಿ ಬಾಬಿನ ನನ್ನಿಂದ ದೂರ ಮಾಡಿಬಿಡ್ತಾಳೋ, ಬಾಬಿ ಎಲ್ಲಿ ಅವಳ ಜೊತೆ ಹೋಗ್ಬಿಡ್ತಾನೋ, ಏನು ಮಾಡೋದು ಅಂತೇಳಿ ಇವನದು ಯೋಚನೆಗಳೇ ಯೋಚನೆ. ಅಮ್ಮ ಮೇಡಮ್ ಅಂತ ಅಂದರೆ ಅವಳೇ ಅಂತ ಇವನಿಗಿನ್ನೂ ಗೊತ್ತೇ ಆಗಿಲ್ಲ ಹೇಳಬೇಕು ಅಂದರೆ. ಆದರೆ ಸ್ವರನ ನೋಡಿದ್ರೆ ಎಲ್ಲಿ ಮಗು ನಂದೇ ಅಂತ ಸ್ವರ ಅನ್ಕೋತಾಳೋ, ಮಗು ನಂದು ಕೊಡಿ ಅಂತಾಳೋ, ಹಿಂಗೆಲ್ಲ ಇವನದು ಗೆಸ್ಸಿಂಗು ಥಿಂಕಿಂಗ್ ಮಾಡ್ತಾ ಇರ್ತಾನೆ. ಆಲ್ಮೋಸ್ಟು ಅವರಿಬ್ಬರು ಅಮ್ಮ ಮಗ ಭೇಟಿ ಆಗ್ತಿರೋದು ಇವನಿಗೆ ಗೊತ್ತೇ ಆಗಿಲ್ಲ ಇಲ್ಲಿವರೆಗೆ. ಮುಂದೆನೂ ಗೊತ್ತಾಗುತ್ತೆ, ಸ್ವಲ್ಪ ಅದರಲ್ಲೇ ಇದೆ. ಇವತ್ತೇ ಗೊತ್ತಾಗ್ತಿತ್ತು, ಇವತ್ತು ಮಿಸ್ ಆಗಿ ಯಾವುದೋ ಫೋನ್ ಕಾಲ್ ಬರಲಾಗಿ ಅಷ್ಟಕ್ಕೆ ಸ್ಟಾಪ್ ಆಯಿತು. ಇಲ್ಲಾಂದರೆ ಇವತ್ತೇ ಗೊತ್ತಾಗ್ಬಿಡೋದು ಏನು ಪ್ರಾಬ್ಲಮ್ಮು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.